ಒಂದು ಸುಂದರ ನಗರ, ಅಲ್ಲಿ ಹರಿತಾ ಇರೋ ನದಿ ಆ ನಗರನ ವಿಭಜಿಸುತ್ತೆ. ಅದರ ಸೌಂದರ್ಯವನ್ನ, ಸಂಕೀರ್ಣ ರಚನೆಯನ್ನ 7 ಸೇತುವೆಗಳು ಜೋಡಿಸುತ್ತವೆ. ಇದು 1700ರ ದಶಕದ ರಷ್ಯಾದ ಕುನಿಕ್ಸ್ಬರ್ಗ್, ಈಗಿನ ಕೆಲಿನಿನ್ಗ್ರಾಡ್. ಪ್ರೆಗೆಲ್ ನದಿ ಈ ನಗರದ ಮಧ್ಯೆ ಹರಿದು ನಗರವನ್ನ 2 ಭಾಗಗಳಾಗಿ ಮತ್ತು 2 ದ್ವೀಪಗಳಾಗಿ ಬೇರ್ಪಡಿಸಿತು. ಈ ಭಾಗಗಳು 7 ಸೇತುವೆಗಳಿಂದ ಸಂಪರ್ಕಗೊಂಡಿದ್ವು. ಅವು ಕೇವಲ ಸರಳ ರಚನೆಗಳಾಗಿರಲಿಲ್ಲ, ಅವು ಜನರನ್ನ ಅಚ್ಚರಿಗೊಳಿಸಿದ್ವು, ಹತಾಶೆಗೊಳಿಸಿದ್ವು ಮತ್ತು ಗಣಿತಶಾಸ್ತ್ರದಲ್ಲಿ ಒಂದು ಪ್ರಮುಖ ಆವಿಷ್ಕಾರಕ್ಕೆ ಕಾರಣ ಆದವು. ಇದೆಲ್ಲ ಶುರುವಾಗಿದ್ದು ಒಂದು ಪ್ರಶ್ನೆಯಿಂದ. ಪ್ರಶ್ನೆ ಏನು ಅಂದರೆ, ನಗರದ ಮೂಲಕ ನಡೆದು ಯಾವುದೇ ಸೇತುವೆನ 2 ಬಾರಿ ದಾಟದೆ 7 ಸೇತುವೆಗಳಲ್ಲಿ ಒಂದೊಂದನ್ನು ಒಂದು ಸಲ ದಾಟೋದಕ್ಕೆ ಸಾಧ್ಯನಾ ಅಂತ. ನಗರದ ಜನರಿಗೆ ಇದೊಂದು ಸೊಗಸಾದ ಒಗಟಿನ ಹಾಗೆ ಕಾಣಿಸ್ತು. ಕೊನೆಗೆ ಈ ಪ್ರಶ್ನೆ ಪ್ರಸಿದ್ಧ ಗಣಿತಜ್ಞ ಲಿಯೋನಾರ್ಡ್ ಆಯ್ಲರ್ ಅವರಿಗೆ ತಲುಪ್ತು. ಈ ಒಗಟು ಕೌತುಕವಾಗಿದೆ ಅಂತ ನಗರದ ಮೇಯರ್ ಆಯ್ಲರ್ ಅವರಿಂದ ಸಹಾಯ ಕೋರಿದ್ರು. ಮಾಸ್ಟರ್ ಆಯ್ಲರ್ ಇಲ್ಲಿನ ಜನರು ಎಲ್ಲ 7 ಸೇತುವೆಗಳನ್ನ ಒಮ್ಮೆ ಮಾತ್ರ ದಾಟೋದು ಅಸಾಧ್ಯ ಅಂತ ನಂಬ್ತಾರೆ. ಬುದ್ಧಿವಂತರಾದ ನಿಮ್ಗೆ ಇದನ್ನ ಬಗೆಹರಿಸಕ್ಕಾಗತ್ತಾ ಅಂತ ಕೇಳಿದ್ರು. ನಿಮ್ಗೇನಾದ್ರೂ ಪ್ರಯತ್ನ ಮಾಡಕ್ಕಾಗತ್ತಾ? ಒಂದ್ಸಲ ನೀವು ಪ್ರಯತ್ನ ಮಾಡಿ ನೋಡಿ. ಈಗ ಈ ಚಿತ್ರವನ್ನ ನೋಡಿದ್ರಿ ಅಲ್ವಾ? ಪ್ರತಿ ಸೇತುವೆನ ಒಮ್ಮೆ ಮಾತ್ರ ಹಾದು ಹೋಗೋ ಥರ ಎಲ್ಲ ಸೇತುವೆಗಳನ್ನ ದಾಟೋದು ಸಾಧ್ಯನಾ? ನಿಮ್ಗೇನನ್ಸತ್ತೆ? ಯೋಚನೆ ಮಾಡಿ. ಆಗ ಮೇಯರ್ ಕೇಳಿದ್ದ ಪ್ರಶ್ನೆ ಕೇಳಿ ಆಯ್ಲರ್ ನಕ್ಕು ಬಿಟ್ಟಿದ್ರಂತೆ. ನಾನು ಸಂಖ್ಯೆಗಳ ಮನುಷ್ಯ, ನಡೆಯೋ ಮಾರ್ಗಗಳ ಯೋಜನೆಗಳನ್ನೆಲ್ಲ ಮಾಡಲ್ಲ ಅಷ್ಟೇ ಅಂತ ಆಯ್ಲರ್ ಹೇಳಿದ್ರು. ಆದರೆ ಮೇಯರ್ಗೆ ಸಮಾಧಾನ ಆಗಲಿಲ್ಲ. ಸಂಖ್ಯೆಗಳಲ್ಲಿ ಒಂದು ನಮೂನೆ ಇದ್ರೆ ಬಹುಶಃ ಈ ಸೇತುವೆ ಭೂಭಾಗಗಳಲ್ಲೂ ಒಂದು ನಮೂನೆ ಇರಬಹುದು ಅಂತ ಅವರು ಪ್ರತಿಯಾಗಿ ಕೇಳಿದ್ರು. ಕೊನೆಗೆ ಮೇಯರ್ ಮಾತಿಗೆ ಆಯ್ಲರ್ ಒಪ್ಕೊಂಡ್ರು. ಸರಿ, ನಾನು ಒಂದ್ಸಲ ನೋಡ್ತೀನಿ, ಆದರೆ ಗಣಿತ ಇದನ್ನ ಪರಿಹರಿಸಬಲ್ಲದು ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಂತ ಹೇಳಿದ್ರು. ಆದರೂ ಒಮ್ಮೆ ನೋಡೋಣ ಅಂತ ಶುರುವಾಗಿದ್ದು ಒಂದು ಗಹನ ಅಧ್ಯಯನವಾಗಿ ಮಾರ್ಪಡ್ತು. ಆಯ್ಲರ್ಗೆ ಅದರ ಬಗ್ಗೆ ಯೋಚಿಸೋದನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರು ರೇಖಾಚಿತ್ರಗಳನ್ನು ಬರೆದ್ರು ಮತ್ತು ಎಲ್ಲ ಸೇತುವೆಗಳನ್ನು ಕೇವಲ ಒಮ್ಮೆ ದಾಟೋದಕ್ಕೆ ಸಾಧ್ಯ ಆಗೋ ಹಾಗೆ ಅನೇಕ ವಿಭಿನ್ನ ಮಾದರಿಗಳನ್ನು ಪ್ರಯತ್ನಿಸಿದ್ರು. ಯಾವುದೂ ಕಾರ್ಯರೂಪಕ್ಕೆ ಬರಲಿಲ್ಲ. ಕೊನೆಗೆ ಈ ಒಗಟು ನಕ್ಷೆಗಳು ಅಥವಾ ನಡೆಯೋದ್ರ ಬಗ್ಗೆ ಅಲ್ಲ, ಬದಲಾಗಿ ಯಾವ ವಸ್ತುಗಳು ಹೇಗೆ ಸಂಪರ್ಕಗೊಂಡಿವೆ ಅನ್ನೋದ್ರ ಬಗ್ಗೆ ಅನ್ನೋ ಅಭಿಪ್ರಾಯಕ್ಕೆ ಬಂದರು. 1736ರಲ್ಲಿ ಆಯ್ಲರ್ ಈ ಒಗಟನ್ನು ಬಿಡಿಸೋದ್ರಲ್ಲಿ ಯಶಸ್ವಿಯಾದರು. ನಿಜವಾದ ನಕ್ಷೆ ಮುಖ್ಯ ಅಲ್ಲ ಅನ್ನೋದನ್ನ ಅವರು ಅರ್ಥ ಮಾಡಿಕೊಂಡ್ರು. ಯಾವ ಭೂಪ್ರದೇಶಗಳು ಹೇಗೆ ರಚಿಸಲ್ಪಟ್ಟಿದೆ ಮತ್ತು ಅವು ಹೇಗೆ ಸಂಪರ್ಕಗೊಂಡಿದೆ ಅನ್ನೋದು ಮುಖ್ಯ ಆಗಿತ್ತು. ಆದ್ದರಿಂದ ಅವರು ಒಂದು ಸರಳ ರೇಖಾಚಿತ್ರವನ್ನ ಮಾಡಿದ್ರು. ಪ್ರತಿ ಭೂಪ್ರದೇಶವನ್ನ ನೋಡ್ ಅಥವಾ ಬಿಂದು ಅಂತ ಕರೆಯಲ್ಪಡೋ ಒಂದು ಚುಕ್ಕೆಯಿಂದ ಮತ್ತು ಪ್ರತಿ ಸೇತುವೆಯನ್ನ ಎಡ್ಜ್ ಅಥವಾ ಅಂಚು ಅಂತ ಕರೆಯಲ್ಪಡೋ ಒಂದು ರೇಖೆಯಿಂದ ಬದಲಾಯಿಸಿದ್ರು. ಚುಕ್ಕೆಗಳನ್ನ ಸೇರಿಸಿದ್ರು. ಈ ಸರಳ ಉಪಾಯ ಅತ್ಯಂತ ಸೂಕ್ತವಾಗಿತ್ತು. ಆಯ್ಲರ್ ಬಹಳ ಮುಖ್ಯವಾದ ವಿಷಯವನ್ನ ಗಮನಿಸಿದ್ರು. ನೀವು ಒಂದು ಸೇತುವೆಯ ಮೂಲಕ ಒಂದು ಭೂಪ್ರದೇಶವನ್ನು ಪ್ರವೇಶಿಸಿದಾಗ ಅಲ್ಲಿಂದ ಹೊರ ಹೋಗೋದಕ್ಕೆ ನಿಮಗೆ ಇನ್ನೊಂದು ಸೇತುವೆ ಬೇಕಾಗುತ್ತೆ. ಹಾಗಾಗಿ ಪ್ರಾರಂಭ ಮತ್ತು ಅಂತ್ಯ ಬಿಂದುಗಳನ್ನು ಹೊರತುಪಡಿಸಿ ಪ್ರತಿ ಪ್ರದೇಶವು ಸಮ ಸಂಖ್ಯೆಯ ಸೇತುವೆಗಳನ್ನು ಹೊಂದಿರಬೇಕು. ಆದರೆ ಕುನಿಕ್ಸ್ಬರ್ಗ್ನಲ್ಲಿ 4 ಭೂಪ್ರದೇಶಗಳು ಬೆಸ ಸಂಖ್ಯೆಯ ಸೇತುವೆಗಳನ್ನು ಹೊಂದಿದ್ವು. ಈ ಭೂಭಾಗ 3 ಸೇತುವೆಗಳನ್ನು ಹೊಂದಿದ್ರೆ ಇದು 1, 2, 3, 4, 5 ಸೇತುವೆಗಳನ್ನು ಹೊಂದಿದೆ. ಹಾಗೆ ಇವೆರಡು ಭೂಪ್ರದೇಶಗಳಲ್ಲಿ 3 ಸೇತುವೆಗಳಿವೆ. ಅಂದರೆ ಎಲ್ಲವೂ ಬೆಸ ಸಂಖ್ಯೆಗಳೇ. ಅದರ ಅರ್ಥ ಈ ಒಗಟನ್ನು ಪರಿಹರಿಸೋದು ಅಸಾಧ್ಯ. ಇದು ಕೇವಲ ಮೋಜಿನ ಪ್ರಶ್ನೆಗೆ ಉತ್ತರ ಅಷ್ಟೇ ಅಲ್ಲ, ಒಂದು ದೊಡ್ಡ ವಿಷಯದ ಆರಂಭ. ಅದೇ ಗ್ರಾಫ್ ಸಿದ್ಧಾಂತ. ಗ್ರಾಫ್ ಸಿದ್ಧಾಂತ ದೂರ ಅಥವಾ ದಿಕ್ಕಿನ ಬಗ್ಗೆ ಚಿಂತಿಸೋದಿಲ್ಲ. ವಸ್ತುಗಳು ಹೇಗೆ ಸಂಪರ್ಕಗೊಂಡಿವೆ ಅನ್ನೋದನ್ನು ಮಾತ್ರ ನೋಡುತ್ತೆ. ಅದು ರಸ್ತೆಗಳಾಗಲಿ, ವಿದ್ಯುತ್ ಮಾರ್ಗಗಳಾಗಲಿ, ಸಾಮಾಜಿಕ ಜಾಲತಾಣಗಳಾಗಲಿ. ಮುಖ್ಯವಾದುದು ಬಿಂದುಗಳು ಮತ್ತು ಅವುಗಳ ನಡುವಿನ ರೇಖೆಗಳು. ಆಯ್ಲರ್ ನಕ್ಷೆಗಳಿಗೂ ಮಿಗಿಲಾಗಿ ರಚನೆಯ ಮೇಲೆ ಗಮನ ಹರಿಸೋ ದೃಷ್ಟಿಯನ್ನ ಹೊಂದಿದ್ರು. ಅವರು ಇದನ್ನ ಸ್ಥಾನದ ರೇಖಾಗಣಿತ ಅಂತ ಕರೆದ್ರು. ಇಂದು ನಾವು ಇದನ್ನ ಗ್ರಾಫ್ ಸಿದ್ಧಾಂತ ಅಂತ ಕರಿತೀವಿ. ಪ್ರತಿ ಭೂಪ್ರದೇಶವನ್ನ ಒಂದು ನೋಡ್ ಮತ್ತು ಸೇತುವೆಗಳನ್ನ ಎಡ್ಜ್ಗಳಾಗಿ ನೋಡಬಹುದು ಅಂತ ಅವರು ತೋರಿಸಿದ್ರು. ನಿಜವಾದ ಪ್ರಶ್ನೆ ಯಾವುದು ಅಂದ್ರೆ, ಪ್ರತಿ ನೋಡ್ ಎಷ್ಟು ಸಂಪರ್ಕಗಳನ್ನ ಹೊಂದಿದೆ ಅನ್ನೋದು. ಅದನ್ನ ಅದರ ಡಿಗ್ರಿ ಅಂತ ಕರೆಯಲಾಗತ್ತೆ.
ಇಲ್ಲಿ ಪ್ರತಿ ಸೇತುವೆಯನ್ನ ಕೇವಲ ಒಮ್ಮೆ ದಾಟಲು ಬೇಕಾಗಿರೋ ಮುಖ್ಯವಾದ ಕಲ್ಪನೆಯನ್ನೇ ಇಂದು ನಾವು ಆಯ್ಲರಿಯನ್ ಪಾತ್ ಅಂತ ಕರೆಯೋದು. ಇಲ್ಲಿ ಬೆಸ ಸಂಖ್ಯೆಯ ಸಂಪರ್ಕಗಳನ್ನು ಹೊಂದಿರೋ 2ಕ್ಕಿಂತ ಹೆಚ್ಚು ನೋಡ್ಗಳು ಇರಬಾರ್ದು. ಹೆಚ್ಚಿದ್ರೆ ಅದು ಆಯ್ಲರಿಯನ್ ಪಾತ್ ಆಗೋದು ಅಸಾಧ್ಯ. ಕೊನಿಗ್ಸ್ಬರ್ಗ್ ಪ್ರಕರಣದಲ್ಲಿ 4 ನೋಡ್ಗಳು ಬೆಸ ಡಿಗ್ರಿಗಳನ್ನು ಹೊಂದಿದ್ವು ಅಲ್ವಾ? ಆದ್ರಿಂದ ಯಾವುದೇ ಪರಿಹಾರ ಇಲ್ಲ. ಆಯ್ಲರ್ ಇದನ್ನ ಒಂದು ನಿಯಮವಾಗಿ ಮಾಡಿದ್ರು. ಬೆಸ ಸಂಖ್ಯೆಯ ಎಡ್ಜ್ಗಳನ್ನು ಹೊಂದಿರೋ 0 ಅಥವಾ 2 ನೋಡ್ಗಳು ಇದ್ರೆ ಒಂದು ಆಯ್ಲರಿಯನ್ ಪಾತ್ ಸಾಧ್ಯ. 0 ಇದ್ರೆ ಮಾರ್ಗವು ಒಂದೇ ಸ್ಥಳದಲ್ಲಿ ಶುರುವಾಗಿ ಅದೇ ನೋಡ್ನಲ್ಲಿ ಕೊನೆಗೊಳ್ಳುತ್ತೆ. ಇದನ್ನ ಆಯ್ಲರಿಯನ್ ಸರ್ಕ್ಯೂಟ್ ಅಂತ ಕರಿತೀವಿ. ಅದೇ 2 ಇದ್ರೆ ಮಾರ್ಗವು ಒಂದು ಬೆಸ ನೋಡ್ನಲ್ಲಿ ಪ್ರಾರಂಭವಾಗಿ ಇನ್ನೊಂದು ಬೆಸ ನೋಡ್ನಲ್ಲಿ ಅಂತ್ಯ ಆಗತ್ತೆ. ಆದ್ರಿಂದ ಕೊನಿಗ್ಸ್ಬರ್ಗ್ ಒಗಟನ್ನ ಪರಿಹರಿಸೋದಕ್ಕೆ ನೀವು ಒಂದು ಸೇತುವೆಯನ್ನ ತೆಗೆದುಹಾಕಬೇಕಾಗಿತ್ತು. ಆಗ ಪರಿಹಾರ ಸಾಧ್ಯವಾಗ್ತಿತ್ತು. ನೋಡಿ, ಸೇತುವೆ ದಾಟೋ ಒಂದು ಸರಳ ಪ್ರಶ್ನೆ ಒಂದು ಪ್ರಮುಖ ಗಣಿತೀಯ ಸಂಶೋಧನೆಗೆ ಕಾರಣ ಆಯಿತು. ಆದರೆ ಕಥೆ ಕೊನಿಗ್ಸ್ಬರ್ಗ್ನಲ್ಲಿ ನಿಲ್ಲೋದಿಲ್ಲ. ಮಾರ್ಗಗಳು, ಜಾಲತಾಣಗಳು ಮತ್ತು ಸಂಪರ್ಕದ ಬಗ್ಗೆ ಆಯ್ಲರ್ ಅವರ ಭಾವನೆಗಳು ಆಧುನಿಕ ತಂತ್ರಜ್ಞಾನಕ್ಕೆ, ವಿಶೇಷವಾಗಿ ಕಂಪ್ಯೂಟರ್ ಚಿಪ್ಗಳಿಗೆ ಆಧಾರ ಆದವು. ಇಂದು ನಮ್ಮ ಫೋನ್, ನಮ್ಮ ಕಂಪ್ಯೂಟರ್ಗಳಲ್ಲಿನ ಚಿಪ್ಗಳನ್ನು, ಸಿಗ್ನಲ್ಗಳನ್ನು ಅರ್ಥ ಮಾಡಿಕೊಳ್ಳೋ ಸೂಕ್ಷ್ಮ ಭಾಗಗಳನ್ನು ಬಳಸಿಕೊಂಡು ತಯಾರಿಸಲಾಗತ್ತೆ. ಚಿಪ್ಗಳು, ಎಲೆಕ್ಟ್ರಾನಿಕ್ ಸಾಧನಗಳು ಚಿಕ್ಕದಾಗಿರಬೇಕು, ಸಿಗ್ನಲ್ಗಳು ನಿಧಾನ ಆಗಬಾರ್ದು ಅಲ್ವಾ? ಅದಕ್ಕೆ ಆಯ್ಲರ್ ಅವರ ಸೂತ್ರದ ಆಧಾರದ ಮೇಲೆ ಈ ಸರ್ಕ್ಯೂಟ್ಗಳನ್ನು ತಂತಿಗಳು ಮತ್ತು ಟ್ರಾನ್ಸಿಸ್ಟರ್ಗಳ ಸಂಪರ್ಕಗಳಿಂದ ನಿರ್ಮಿಸಲಾಗುತ್ತೆ. ಉತ್ತಮ ವಿನ್ಯಾಸಗಳನ್ನು ರೂಪಿಸಲು, ಅಡಚಣೆಗಳನ್ನು ಕಡಿಮೆ ಮಾಡಲು, ಎಲ್ಲವೂ ಸರಾಗವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಖಚಿತಪಡಿಸಿಕೊಳ್ಳಲು ಎಂಜಿನಿಯರ್ಗಳು ಗ್ರಾಫ್ ಸಿದ್ಧಾಂತವನ್ನು ಬಳಸ್ತಾರೆ. ಆಯ್ಲರ್ ಅವರ ಸಂಶೋಧನೆ ಲಕ್ಷಾಂತರ ಸಾಧನಗಳಲ್ಲಿ ಸಮಸ್ಯೆಗಳನ್ನು ಕಂಡುಹಿಡಿಯಲು ಮತ್ತು ವಸ್ತುಗಳನ್ನು ಹೆಚ್ಚು ಕಾರ್ಯಕ್ಷಮವಾಗಿ ಮಾಡಲು ಸಹಾಯ ಮಾಡುತ್ತೆ. ಸೇತುವೆ ದಾಟೋದ್ರ ಬಗೆಗಿನ ಪ್ರಶ್ನೆಯಿಂದ ಶುರುವಾಗಿದ್ದು ಡಿಜಿಟಲ್ ವಿಶ್ವವನ್ನು ನಿರ್ಮಿಸೋ ಮಾರ್ಗದರ್ಶಿಯಾಗಿ ಮಾರ್ಪಟ್ಟಿದೆ. ಕೊನಿಗ್ಸ್ಬರ್ಗ್ನ ನಿಜವಾದ ಸೇತುವೆಗಳು ಈಗ ಇಲ್ಲದೇ ಇದ್ರೂ ಈ ಕಥೆ ಪ್ರತಿ GPS ಮಾರ್ಗದಲ್ಲಿ, ಪ್ರತಿ ಸಾಮಾಜಿಕ ಮಾಧ್ಯಮ ಲಿಂಕ್ನಲ್ಲಿ ಮತ್ತು ನಾವು ಬಳಸೋ ಪ್ರತಿ ಎಲೆಕ್ಟ್ರಾನಿಕ್ ಸಾಧನದಲ್ಲಿ ಇನ್ನೂ ಜೀವಂತವಾಗಿದೆ. ಆಯ್ಲರ್ ಒಂದು ಮೋಜಿನ ಒಗಟನ್ನು ತಗೊಂಡು ನಮ್ಮ ಸುತ್ತಲೂ ಇರೋ ಸಂಪರ್ಕಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಅತ್ಯಂತ ಶಕ್ತಿಶಾಲಿ ಮಾರ್ಗವನ್ನು ಕೊಟ್ಟರು.